ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಸೆಮಿಸ್ಟರ್ ಫಿಸಿಕ್ಸ್ ಅಂದರೆ ಮೆಕ್ಯಾನಿಕ್ಸ್ 2 ಮತ್ತು ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸ್ 2 ಪೇಪರಿಂದ ಅದರಲ್ಲಿ ಬರುವಂಥ ಯೂನಿಟ್ 2 ಅಲ್ಲಿ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್, ಆ ಪೊಟೆನ್ಷಿಯಲ್ಸು ಮತ್ತು ಆ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸಿಂದ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ ರಿಲೇಷನ್ಸನ್ನು ಹೆಂಗೆ ಕಂಡುಹಿಡಿಯೋದು ಮತ್ತು ಈ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ನ ಸಿಗ್ನಿಫಿಕೆನ್ಸ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಹೇಳ್ಕೊಡ್ತೀನಿ. All right, there are 4 fundamental thermodynamic potentials. They are internal energy U, Helmholtz free energy F, Gibbs potential G ಮತ್ತು ಎಂಥಾಲ್ಪಿ H. ಇವು 4 ಪೊಟೆನ್ಷಿಯಲ್ಸನ್ನು ನಾವು ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂತ ಯಾಕೆ ಕರಿತೀವಿ ಅಂದರೆ, ಈ 4 ಫಂಕ್ಷನ್ಸ್ ಏನಿದ್ದಾವೆ ಅಂದರೆ ಇಂಟರ್ನಲ್ ಎನರ್ಜಿ, ಹೆಲ್ಮೋಟ್ಸ್ ಫ್ರೀ ಎನರ್ಜಿ, ಗಿಬ್ಸ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಎಂಥಾಲ್ಪಿ, ಇವು 4 ಥರ್ಮೋಡೈನಮಿಕ್ಸಲ್ಲಿ ಮೆಕ್ಯಾನಿಕ್ಸಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಯಾವ ಪಾತ್ರನ ವಹಿಸುತ್ತೋ, ಅಂದರೆ ದಿ ಸೇಮ್ ರೋಲ್ ದಟ್ ಈಸ್ ಪ್ಲೇಡ್ ಬೈ ಪೊಟೆನ್ಷಿಯಲ್ ಎನರ್ಜಿ ಇನ್ ಮೆಕ್ಯಾನಿಕ್ಸ್ ಈಸ್ ಪ್ಲೇಡ್ ಬೈ ದೀಸ್ ಪೊಟೆನ್ಷಿಯಲ್ ಎನರ್ಜೀಸ್ ಇನ್ ಥರ್ಮೋಡೈನಮಿಕ್ಸ್. ಅದರಿಂದ ಇದನ್ನು ನಾವು ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂತ ಕರಿತೀವಿ. ಈಗ ಈ ಮೊದಲನೇ ಸ್ಲೈಡಲ್ಲಿ ನಾವು ಇಂಟರ್ನಲ್ ಎನರ್ಜಿ ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ನೋಡೋಣ. ಇಂಟರ್ನಲ್ ಎನರ್ಜಿ ಈಸ್ ನಥಿಂಗ್ ಬಟ್ ದಿ ಟೋಟಲ್ ಎನರ್ಜಿ ಆಫ್ ಎ ಸಿಸ್ಟಮ್ ವಿಚ್ ಈಸ್ ನಾಟ್ ಸಬ್ಜೆಕ್ಟ್ ಟು ದಿ ಆ್ಯಕ್ಷನ್ ಆಫ್ ಎನಿ ಎಕ್ಸ್ಟರ್ನಲ್ ಫೋರ್ಸ್. ಅಂದರೆ ಸಿಸ್ಟಮ್ ಒಳಗೆ ಇರೋ ಈ ಎನರ್ಜಿ ಇದು. ಔಟ್ಸೈಡ್ ಇನ್ಫ್ಲೂಯೆನ್ಸಿಂದ ಸಿಸ್ಟಮಲ್ಲಿ ಫೋರ್ಸು ಯಾವುದು ಆ್ಯಕ್ಟ್ ಮಾಡದೇ ಇದ್ದಾಗ ಸಿಸ್ಟಮಲ್ಲಿ ಇರತಕ್ಕಂಥ ಎನರ್ಜಿನ ನಾವು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ನೀವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮತ್ತು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸನ್ನು ಫಸ್ಟ್ ಸೆಮಿಸ್ಟ್ರಲ್ಲಿ ಭಾಳ ಡೀಟೇಲಾಗಿ ಓದಿರ್ತೀರ. ಇದನ್ನ ಪ್ರಕಾರ ಸ್ಲೈಡಲ್ಲಿ ನಾನು ಫಸ್ಟು ಈಕ್ವೇಷನ್ ತೋರಿಸ್ದಂಗೆ ಅಕಾರ್ಡಿಂಗ್ ಟು ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾವೇನು ಬರೀಬೋದು ಅಂದರೆ, ಡಿ ಯು ಈಸ್ ಈಕ್ವಲ್ ಟು ಡಿ ಕ್ಯೂ ಮೈನಸ್ ಡಿ ಡಬ್ಲ್ಯೂ. ಅಲ್ಲಿ ಡಿ ಯು ಅನ್ನೋದು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಗುತ್ತೆ, ಡಿ ಕ್ಯೂ ಅನ್ನೋದು ದಿ ಹೀಟ್ ಎನರ್ಜಿ ಸಪ್ಲೈಡ್ ಅಥವಾ ಚೇಂಜ್ ಇನ್ ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದಿ ಸರೌಂಡಿಂಗ್ ಅಂತ ಹೇಳ್ಬೋದು, ಮತ್ತು ಡಿ ಡಬ್ಲ್ಯೂ ಈಸ್ ದ ವರ್ಕ್ ಡನ್. ಸೊ ಇದನ್ನು ನಾವು ಇನ್ನೊಂದು ರೀತಿ ಕೂಡ ಬರೀಬೋದು, ಡಿ ಯು ಈಸ್ ಈಕ್ವಲ್ ಟು ಟಿ ಡಿ ಎಸ್ ಮೈನಸ್ ಪಿ ಡಿ ವಿ. ಅಂದರೆ ನಾವು ಡಿ ಕ್ಯೂಗೆ ಟಿ ಡಿ ಎಸ್ಸು ಮತ್ತು ಡಿ ಡಬ್ಲ್ಯೂಗೆ ಪಿ ಡಿ ವಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. So this equation, namely du is equal to TdS minus PdV ಏನಿದೆ, this gives the change in internal energy of the system in terms of the 4 thermodynamic variables P, V, T and S, and this is called as the first thermodynamic potential. ಮೊದಲನೇ ಸ್ಲೈಡಲ್ಲಿ ನಾವು ಇಂಟರ್ನಲ್ ಎನರ್ಜಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದೆರಡು ಅಪ್ಲಿಕೇಶನ್ ತೊಗೊಳ್ಳೋಣ. ಫಸ್ಟ್ ಆಫ್ ಆಲ್, ಫಾರ್ ಅನ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಡಿ ಕ್ಯೂ ಈಕ್ವಲ್ ಟು 0. ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂದರೆ ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಯಾವ ಥರದ ಎನರ್ಜಿ ಎಕ್ಸ್ಚೇಂಜು ಇರಲ್ಲ. ಸೊ ಡಿ ಕ್ಯೂ 0 ಆದರೆ ನಮ್ಮ ಮೊದಲನೇ ಈಕ್ವೇಷನ್ ಡಿ ಯು ಈಕ್ವಲ್ ಟು ಡಿ ಕ್ಯೂ ಮೈನಸ್ ಡಿ ಡಬ್ಲ್ಯೂ ಪ್ರಕಾರ ಡಿ ಯು ವಿಲ್ ಬಿ ಈಕ್ವಲ್ ಟು ಮೈನಸ್ ಡಿ ಡಬ್ಲ್ಯೂ ಅಥವಾ ಮೈನಸ್ ಪಿ ಡಿ ವಿ. ಸೊ ದಿಸ್ ಈಕ್ವೇಷನ್ ಏನು ಹೇಳುತ್ತೆ ಅಂದರೆ, the work done by a system in an adiabatic process is equal to the decrease in its internal energy. ಅಂದರೆ ಒಂದು ಅಡಿಯಾಬ್ಯಾಟಿಕ್ ಪ್ರೋಸೆಸ್ಸಲ್ಲಿ ಒಂದು ಸಿಸ್ಟಮ್ ವರ್ಕನ್ನು ಮಾಡಿದ್ರೆ ಆ ವರ್ಕು ಆ ಸಿಸ್ಟಮಿನ ಇಂಟರ್ನಲ್ ಎನರ್ಜಿನ ಎಕ್ಸ್ಪೆನ್ಸಲ್ಲಿ ಇರುತ್ತೆ. ಎರಡನೇದಾಗಿ, ಒಂದು ಐಸೋಕೋರಿಕ್ ಮತ್ತು ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂದರೆ ಐಸೋಕೋರಿಕ್ ಮೀನ್ಸ್ ಚೇಂಜ್ ಇನ್ ವಾಲ್ಯೂಮ್ ಇಸ್ 0, ಅಡಿಯಾಬ್ಯಾಟಿಕ್ ಅಂದರೆ ಎಕ್ಸ್ಚೇಂಜ್ ಬಿಟ್ವೀನ್ ಆಫ್ ಎನರ್ಜಿ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಇಸ್ 0. ಅಂದರೆ ಮ್ಯಾಥಮ್ಯಾಟಿಕಲಿ ಡಿ ವಿ ಮತ್ತು ಡಿ ಕ್ಯೂ ಎರಡೂ 0 ಇದ್ದಾಗ ಡಿ ಯು ಏನಾಗುತ್ತೆ, ನಾವು ಹಿಂದೆ ಡಿ ಯು ಈಸ್ ಈಕ್ವಲ್ ಟು ಡಿ ಕ್ಯೂ ಮೈನಸ್ ಡಿ ಡಬ್ಲ್ಯೂ ಪ್ರಕಾರ ಇವಾಗ ಡಿ ಕ್ಯೂನು 0, ಡಿ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ ಟು ಪಿ ಡಿ ವಿನೂ 0. ಅದರಿಂದ ಡಿ ಯು 0 ಆಗುತ್ತೆ. ಡಿ ಯು 0 ಆದರೆ ನಿಮಗೆಲ್ಲ ಗೊತ್ತು, ಯು ಮಸ್ಟ್ ಬಿ ಕಾನ್ಸ್ಟೆಂಟ್. ಅಂದರೆ ಈ ಎರಡನೇ ಅಪ್ಲಿಕೇಶನಲ್ಲಿ ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ, ಫಾರ್ ಎ ಸಿಸ್ಟಮ್ which is doing an isocoric adiabatic process, internal energy constant ಇರುತ್ತೆ. ಇವೆರಡು ಎಕ್ಸಾಂಪಲ್ ನಿಮಗೆ ಫಸ್ಟ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಗೆ ಸಂಬಂಧಪಟ್ಟಿದ್ದು.
ಈ ಸ್ಲೈಡಲ್ಲಿ ನಾನು ಹೆಲ್ಮೋಲ್ಟ್ಸ್ ಫಂಕ್ಷನ್ ಅಥವಾ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಎಫ್ ಇದರ ಡೆಫಿನೇಷನ್ನ ಕೊಟ್ಟು ದಿ ಚೇಂಜ್ ಇನ್ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಡಿ ಎಫ್ಗೆ ಒಂದು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡ್ತೀನಿ. ಮೊದಲನೇದಾಗಿ ಹೆಲ್ಮೋಲ್ಟ್ಸ್ ಫಂಕ್ಷನ್ ಅಥವಾ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಎಫ್ ಈಸ್ ಡಿಫೈನ್ಡ್ ಆ್ಯಸ್ ಎಫ್ ಈಸ್ ಈಕ್ವಲ್ ಟು ಯು ಮೈನಸ್ ಟಿ ಎಸ್. ಈ ಈಕ್ವೇಷನಲ್ಲಿ ನೀವು ಎರಡು ವಿಷಯನ ಗಮನಿಸಬೇಕು. ಒಂದು ಯು, ಟಿ ಮತ್ತು ಎಸ್ ಇವೆಲ್ಲ ಸ್ಟೇಟ್ ವೇರಿಯೇಬಲ್ಸ್ ಆಗಿದೆ, ಆದ್ದರಿಂದ ಎಫು ಸ್ಟೇಟ್ ವೇರಿಯೇಬಲ್ ಆಗುತ್ತೆ. ಜೊತೆಗೆ ಯು ಮೈನಸ್ ಟಿ ಎಸ್ ಈಸ್ ಅನ್ ಎನರ್ಜಿ ಟರ್ಮ್, ಅದರಿಂದ ಎಫ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಡೈಮೆನ್ಷನ್ ಆಫ್ ಎನರ್ಜಿ. ಈಗ ಡಿ ಎಫ್ ಅಥವಾ ಚೇಂಜ್ ಇನ್ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಡಿರೈವ್ ಮಾಡೋಕ್ಕೆ ಸ್ಲೈಡಲ್ಲಿ ತೋರಿಸಿರೋ 4 ಸ್ಟೆಪ್ಪನ್ನು ಸ್ವಲ್ಪ ಗಮನವಾಗಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ನಾವು ಮತ್ತೆ ಡಿ ಯು ಈಕ್ವಲ್ ಟು ಟಿ ಡಿ ಎಸ್ ಮೈನಸ್ ಡಿ ಡಬ್ಲ್ಯೂ ಅಂತ ಮೊದಲನೇ ಸ್ಲೈಡಲ್ಲೇ ಹೇಳ್ದಂಗೆ ಬರೆದಿದ್ದೀವಿ. ಇವಾಗ ಸಪೋಸ್ ದಿ ಸಿಸ್ಟಮ್ ಈಸ್ ಮೇಂಟೈನ್ಡ್ ಅಟ್ ಎ ಕಾನ್ಸ್ಟಂಟ್ ಟೆಂಪ್ರೇಚರ್, ಅವಾಗೇನಾಗುತ್ತೆ, ಈ ಟಿ ಡಿ ಎಸ್ ಅನ್ನೋ ಮೊದಲನೇ ಟರ್ಮನ್ನು ನಾವು ಡಿ ಆಫ್ ಟಿ ಎಸ್ ಅಂತ ಬರೀಬೋದು. ಡಿ ಆಫ್ ಟಿ ಎಸ್ ಅಲ್ಲಿ ಟಿ ಕಾನ್ಸ್ಟಂಟ್ ಆದರೆ ಟಿನ ಆಚೆ ತೆಗೆದ್ರೆ ಮತ್ತೆ ಟಿ ಡಿ ಎಸ್ಸೇ ಆಗುತ್ತೆ. ಸೊ ಈಗ ಟಿ ಡಿ ಎಸ್ ಕ್ಯಾನ್ ಬಿ ರಿಟನ್ ಆಸ್ ಡಿ ಆಫ್ ಟಿ ಎಸ್. ದರ್ಫೋರ್ ಈ ಈಕ್ವೇಷನ್ ನಂಬರ್ 1 ಏನಾಗುತ್ತೆ, ಡಿ ಯು ಇಸ್ ಈಕ್ವಲ್ ಟು ಡಿ ಆಫ್ ಟಿ ಎಸ್ ಮೈನಸ್ ಡಿ ಡಬ್ಲ್ಯೂ. ಅದು ಈಕ್ವೇಷನ್ 2 ಆಯಿತು. ಈಗ ಈಕ್ವೇಷನ್ 2 ಅಲ್ಲಿ ಈ ಡಿ ಟಿ ಎಸ್ ಟರ್ಮನ್ನು ನೀವು ಬಲಗಡೆಯಿಂದ ಎಡಗಡೆಗೆ ತಗೊಂಬಂದರೆ ನಿಮಗೆ ಡಿ ಯು ಮೈನಸ್ ಡಿ ಆಫ್ ಟಿ ಎಸ್ ಇರುತ್ತೆ. ಅದನ್ನು ನಾವು ಡಿ ಆಫ್ ಯು ಮೈನಸ್ ಟಿ ಎಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಡಬ್ಲ್ಯೂ ಅಂತ ಬರೀಬೋದು. ಬಟ್ ಯು ಮೈನಸ್ ಟಿ ಎಸ್ ವಿ ಹ್ಯಾವ್ ಆಲ್ರೆಡಿ ಡಿಫೈನ್ಡ್ ಎಸ್ ಎಫ್, ದರ್ಫೋರ್ ವಿ ಕ್ಯಾನ್ ರೈಟ್ ಡಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಡಿ ಡಬ್ಲ್ಯೂ. ದಟ್ ಈಸ್ ಈಕ್ವೇಷನ್ 3. ಇವಾಗ ಡಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಡಿ ಡಬ್ಲ್ಯೂ ಅಂತ ಒಂದು ಈಕ್ವೇಷನ್ 3 ಬಂತು. ಇವಾಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದಾದರೆ ನಾವು ಫ್ರೀ ಎನರ್ಜಿ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಡೆಫಿನೇಷನಿಂದ ಎಫ್ ಇಸ್ ಈಕ್ವಲ್ ಟು ಯು ಮೈನಸ್ ಟಿ ಎಸ್ ಆಗಿರೋದ್ರಿಂದ ಡಿ ಎಫ್ ವಿಲ್ ಬಿ ಈಕ್ವಲ್ ಟು ಡಿ ಆಫ್ ಯು ಮೈನಸ್ ಟಿ ಎಸ್ ಅಂತ ಬರೀಬೋದು. ಡಿ ಆಫ್ ಯು ಮೈನಸ್ ಟಿ ಎಸ್ ಅಂದರೆ ಇಟ್ ಈಸ್ ಡಿ ಯು ಮೈನಸ್ ಡಿ ಆಫ್ ಟಿ ಎಸ್ಗೆ ಮೈನಸ್ ಟಿ ಡಿ ಎಸ್ ಮೈನಸ್ ಎಸ್ ಡಿ ಟಿ ಅಂತ ಈಕ್ವೇಷನ್ 4 ತೋರಿಸಿರೋ ಪ್ರಕಾರ ಬರೀಬೋದು. ಇವಾಗ ಈಕ್ವೇಷನ್ 4 ನೋಡಿದಾಗ ನಮಗೆ ಎಡಗಡೆಗೆ ಡಿ ಎಫ್ ಇದೆ, ಬಲಗಡೆ ಡಿ ಯು ಮೈನಸ್ ಟಿ ಡಿ ಎಸ್ ಮೈನಸ್ ಎಸ್ ಡಿ ಟಿ ಅಂತಿದೆ. ಅದಕ್ಕೆ ಡಿ ಯುಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಏನಂತ ಮಾಡ್ಬೋದು, ಟಿ ಡಿ ಎಸ್ ಮೈನಸ್ ಪಿ ಡಿ ವಿ ಅಂತ ಮಾಡಿದಾಗ ಟಿ ಡಿ ಎಸ್ ಟರ್ಮ್ ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ ಪಿ ಡಿ ವಿ ಉಳ್ಕೊಳ್ಳುತ್ತೆ, ಮೈನಸ್ ಎಸ್ ಡಿ ಟಿ ಆಗಲೇ ಇದೆ. ಅದರಿಂದ ಈಕ್ವೇಷನ್ 4ನ ಈಕ್ವೇಷನ್ 4ಅಲ್ಲಿ ಡಿ ಯುಗೆ ಟಿ ಡಿ ಎಸ್ ಮೈನಸ್ ಪಿ ಡಿ ವಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಕೊನೆ ಆನ್ಸರ್ ಸಿಕ್ಕುತ್ತೆ, ಡಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಪಿ ಡಿ ವಿ ಮೈನಸ್ ಎಸ್ ಡಿ ಟಿ ವಿಚ್ ಇಸ್ ಶೋನ್ ಇನ್ ಈಕ್ವೇಷನ್ 5. ಈ ಸೆಕೆಂಡ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ ಅಥವಾ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಅದರಲ್ಲಿ ಒಂದೆರಡು ಎಕ್ಸಾಂಪಲ್ಲು. ಮೊದಲನೇದಾಗಿ ರಿವರ್ಸಬಲ್ ಐಸೋಥರ್ಮಲ್ ಪ್ರೋಸೆಸ್, ಅಂದರೆ ಈ ಪ್ರೋಸೆಸ್ಸು ರಿವರ್ಸ್ ಮಾಡ್ಬೋದು, ಮತ್ತು ಇದರಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಡಿ ಟಿ ಈಸ್ ಈಕ್ವಲ್ ಟು 0. ಸೊ ನಮ್ಮ ಪ್ರೀವಿಯಸ್ ಸ್ಲೈಡ್ ಈಕ್ವೇಷನ್ 5 ಪ್ರಕಾರ ಡಿ ಎಫ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಪಿ ಡಿ ವಿ. ಇದನ್ನು ನಾವು ಭಾಳ ಸಿಂಪಲಾಗಿ ಏನು ಅರ್ಥ ಮಾಡ್ಕೋಬೋದು ಅಂದರೆ, ದಿ ವರ್ಕ್ ಡನ್ ಇನ್ ಎ ರಿವರ್ಸಬಲ್ ಐಸೋಥರ್ಮಲ್ ಪ್ರೋಸೆಸ್ ಈಸ್ ಈಕ್ವಲ್ ಟು ದ ಡಿಕ್ರೀಸ್ ಇನ್ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ಆ್ಯಸ್ ಶೋನ್ ಇನ್ ಈಕ್ವೇಷನ್ ಇನ್ ದಿ ಫಿಗರ್, ಈಕ್ವೇಷನ್ 1 ಇನ್ ದಿ ಸ್ಲೈಡ್. ಎರಡನೇ ಎಕ್ಸಾಂಪಲು ಐಸೋಥರ್ಮಲ್ ಐಸೋಕೋರಿಕ್ ಪ್ರೋಸೆಸ್, ಅಂದರೆ ಐಸೋಥರ್ಮಲ್ ಪ್ರೋಸೆಸ್ ಇದು ಡಿ ಟಿ 0 ಇರುತ್ತೆ, ಜೊತೆಗೆ ಐಸೋಕೋರಿಕ್ಕು ಅಂದರೆ ಡಿ ವಿನೂ 0 ಇರುತ್ತೆ, ವಾಲ್ಯೂಮ್ ಚೇಂಜ್ ಇರಲ್ಲ. ಹಾಗಾಗಿ ನಮ್ಮ ಒರಿಜಿನಲ್ ಈಕ್ವೇಷನ್ ಡಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಪಿ ಡಿ ವಿ ಮೈನಸ್ ಎಸ್ ಡಿ ಟಿಯಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಇಲ್ಲದೆ ಇರೋದ್ರಿಂದ ಡಿ ವಿ 0, ಚೇಂಜ್ ಇನ್ ಟೆಂಪ್ರೇಚರ್ ಇಲ್ಲದೆ ಇರೋದ್ರಿಂದ ಟೆಂಪ್ರೇಚರು ಡಿ ಟಿನೂ 0. ಹಾಗಾಗಿ ಡಿ ಎಫ್ 0 ಆಗುತ್ತೆ. ಡಿ ಎಫ್ 0 ಅಂದರೆ ಎಫ್ ಕಾನ್ಸ್ಟೆಂಟ್ ಆಗುತ್ತೆ. ಸೊ ವಿ ವೆರಿ ಈಸಿಲಿ ಸಿ ದಟ್ if the process is isothermal and isocoric, the Helmholtz free energy remains constant. ಈಗ ಮೂರನೇ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ ಅಂದರೆ ಇದನ್ನು ಎಂಥಾಲ್ಪಿ ಅಂತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಟೋಟಲ್ ಹೀಟ್. ಈ ಎಂಥಾಲ್ಪಿಗೆ ಸಿಂಬಲ್ ಹೆಚ್ ಆಗಿರುತ್ತೆ, ಆ್ಯಂಡ್ ಹೆಚ್ ಇಸ್ ಈಕ್ವಲ್ ಟು ಯು ಪ್ಲಸ್ ಪಿ ಇಂಟು ವಿ. ಯು, ಪಿ ಮತ್ತು ವಿ ಇವೆಲ್ಲ ಸ್ಟೇಟ್ ವೇರಿಯಬಲ್ ಆಗಿರೋದ್ರಿಂದ ಹೆಚ್ಚು ಸ್ಟೇಟ್ ವೇರಿಯಬಲ್ ಆಗಿರುತ್ತೆ. ಎಂಥಾಲ್ಪಿ ಕೂಡ ಎನರ್ಜಿನ್ ಡೈಮೆನ್ಷನ್ಸ್ ಪಟ್ಕೊಂಡಿರುತ್ತೆ.
ಹವವರ್ ಇದು ಏನು ಇಂಪಾರ್ಟೆಂಟ್ ಅಂದರೆ ದಿಸ್ ಇಸ್ ನಾಟ್ ಎ ಸ್ಪೆಸಿಫಿಕ್ ಫಾರ್ಮ್ ಆಫ್ ಎನರ್ಜಿ. ಇದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಎನರ್ಜಿ ಅಂತ ನಾವು ಇದನ್ನು ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ಎಂಥಾಲ್ಪಿ ಈಸ್ ಅ ಯೂಸ್ಫುಲ್ ಫಂಕ್ಷನ್ ಫಾರ್ ಅನಲೈಸಿಂಗ್ ದ ವಾಲ್ಯೂಮ್ ಚೇಂಜಸ್ ಡ್ಯೂರಿಂಗ್ ಐಸೋಬಾರಿಕ್ ಪ್ರೋಸೆಸ್. ಯಾವ ಪ್ರೋಸೆಸ್ಸಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೋ ಅಂಥ ಪ್ರೋಸೆಸ್ಸಲ್ಲಿ ವಾಲ್ಯೂಮ್ ಚೇಂಜಸ್ಸನ್ನು ನಾವು ಅನಲೈಸ್ ಮಾಡಬೇಕಾದ್ರೆ ಈ ಫಂಕ್ಷನ್ನ ಉಪಯೋಗ ಪಡ್ಕೊಳ್ತೀವಿ. ಅಂದರೆ H=U + PVನ ಬಳಸ್ತೀವಿ ಅಷ್ಟೇ. ಇದೊಂದು ಹೊಸ ಥರದ ಎನರ್ಜಿ ಅಂತ ನೀವು ಅನ್ಕೋಬಾರ್ದು. ಇಫ್ ದ ಸಿಸ್ಟಮ್ ಅಂಡರ್ಗೋಸ್ ಅನ್ ಇನ್ಫಿನಿಟಿಸಿಮಲ್ ರಿವರ್ಸಿಬಲ್ ಪ್ರೋಸೆಸ್ ದೆನ್ ದ ಚೇಂಜ್ ಇನ್ ಎಂಥಾಲ್ಪಿ ಅದನ್ನು ಹೆಂಗೆ ಬರೀಬೋದು ನಾವು DH ಈಕ್ವೇಷನ್ 1ನಿಂದ ನೋಡೋದಾದರೆ DH=du + PdV + VdP ಅಂತ ಬರಿತೀವಿ. ಆದರೆ ಆಗಲೇ ನಾವು du = TdS - PdV ಅಂತ ಬರೆದ್ವಿ. ಸೊ ಈಕ್ವೇಷನ್ 2 ಅಲ್ಲಿ ನೀವು duಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, TdS - PdV + PdV + VdP ಆಗುತ್ತೆ. PdV ಟರ್ಮ್ ಕ್ಯಾನ್ಸಲ್ ಆದರೆ ನಿಮಗೆ ಈಕ್ವೇಷನ್ 3 ಬರುತ್ತೆ. ಚೇಂಜ್ ಇನ್ ಎಂಥಾಲ್ಪಿ = DH which is equal to TdS + VdP. This is equation 3. ಎಂಥಾಲ್ಪಿ ಬಗ್ಗೆ ಹೇಳೋದಾದರೆ ಇಲ್ಲೂ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ರಿವರ್ಸಬಲ್ ಐಸೋಬಾರಿಕ್ ಪ್ರೋಸೆಸ್ ಅಂದರೆ DP = 0 ಇದ್ದಾಗ ಚೇಂಜ್ ಇನ್ ಎಂಥಾಲ್ಪಿ DH will simply be TdS, but TdS is nothing but dQ. ಸೊ ಫಾರ್ ಅನ್ ಐಸೋಬಾರಿಕ್ ಪ್ರೋಸೆಸ್ ಅಂದರೆ ಯಾವ ಪ್ರೋಸೆಸ್ಸಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇದೆಯೋ ಆ ಪ್ರೋಸೆಸ್ಸಲ್ಲಿ ದಿ ಚೇಂಜ್ ಇನ್ ಎಂಥಾಲ್ಪಿ ಈಸ್ ಗಿವನ್ ಬೈ ದ ಹೀಟ್ ಅಬ್ಸಾರ್ಬ್ಡ್ ಆರ್ ಟ್ರಾನ್ಸ್ಫರ್ಡ್ ಡ್ಯೂರಿಂಗ್ ದ ಪ್ರೋಸೆಸ್. ಎರಡನೇ ಎಕ್ಸಾಂಪಲು ಐಸೋಬಾರಿಕ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಅಂದರೆ ಐಸೋಬಾರಿಕ್ ಅಂದರೆ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂದರೆ DQ ವಿಚ್ ಇಸ್ ನಥಿಂಗ್ ಬಟ್ TdS ಇದು 0 ಆಗುತ್ತೆ. ಹಾಗಾಗಿ DH will be equal to 0. So the enthalpy remains constant in a reversible isobaric adiabatic process. Okay, the last thermodynamic potential is called as Gibbs function G ಅಥವಾ Gibbs free energy ಅಂತೀವಿ. This is defined as G is equal to H minus Ts. ಅಂದರೆ H is enthalpy minus product of T into S. Now since we know H is equal to U plus PV, we can write G is equal to U plus PV minus Ts. Therefore dG will be du plus PdV plus VdP minus TdS minus SDT. That is taking differentials on both sides. ಈಗ ನಾವು ಪ್ರೀವಿಯಸ್ ಸ್ಲೈಡಲ್ಲಿ du is equal to TdS minus PdV ಅಂತ ಹೇಳಿದ್ವಿ. ಅದರಿಂದ ಈ ಪ್ರೀವಿಯಸ್ ಈಕ್ವೇಷನಲ್ಲಿ ನಾವು duಗೆ TdS minus PdV ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟರ್ಮ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳ್ಕೊಂಡಿರುತ್ತೆ, dG = VdP minus SDT. So this is the expression for the change in Gibbs free energy. Let us consider G is equal to H minus Ts, which is shown as equation 1. Substituting for H as U plus PV, we get G is equal to U plus PV minus Ts. Taking differentials, we get dG is equal to du plus PdV plus VdP minus TdS minus SDT, shown in equation 3. Now you will recall that du can be written as TdS minus PdV, and therefore dG can be written as VdP minus SDT, as shown in equation 4. We will consider one very simple example here. If we have an isothermal isobaric process, ಅಂದರೆ DT 0 DP 0, ಅವಾಗ ಏನಾಗುತ್ತೆ, dG = 0 ಅಥವಾ G = ಕಾನ್ಸ್ಟೆಂಟ್ ಬರುತ್ತೆ. ಸೊ ಗಿಬ್ಸ್ ಫ್ರೀ ಎನರ್ಜಿ ಅಥವಾ ಗಿಬ್ಸ್ ಫಂಕ್ಷನ್ will remain a constant in an isothermal isobaric process. ಆಲ್ ರೈಟ್, ಈ 4 ಪೊಟೆನ್ಷಿಯಲ್ಸ್ ಏನಿದ್ದಾವೆ ಅದರ ಸಿಗ್ನಿಫಿಕೆನ್ಸ್ ಏನು ಅಥವಾ ಇಂಪಾರ್ಟೆನ್ಸ್ ಏನು, ಮತ್ತು ಇದನ್ನು ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂತ ಯಾಕೆ ಕರಿತೀವಿ? ಈಗ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ನ ನಾವು ತಗೊಂಡಾಗ ಆ ಮೆಕ್ಯಾನಿಕಲ್ ಸಿಸ್ಟಮ್ ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇದ್ದರೆ ಆ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಮೆಕ್ಯಾನಿಕಲ್ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮಲ್ಲಿ ಇರುತ್ತೆ. ಇದು ನಮಗೆಲ್ಲ ಗೊತ್ತಿರೋ ವಿಷಯ. ಇನ್ಫ್ಯಾಕ್ಟ್ ಎ ಮೆಕ್ಯಾನಿಕಲ್ ಪ್ರೋಸೆಸ್ ವುಡ್ ಪ್ರೊಸೀಡ್ ಇನ್ ಸಚ್ ಎ ಡೈರೆಕ್ಷನ್ ಸೊ ಆ್ಯಸ್ ಟು ಅಕ್ವೈರ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಅಂದರೆ ಒಂದು ಮೆಕ್ಯಾನಿಕಲ್ ಪ್ರೋಸೆಸ್ ಏನಿದೆ ಅದು ಯಾವ ಡೈರೆಕ್ಷನಲ್ಲಿ ಅಥವಾ ಯಾವ ದಾರಿಯಲ್ಲಿ ಪ್ರೊಸೀಡ್ ಆಗುತ್ತೆ ಅಂದರೆ
ಯಾವಾಗಲೂ ಹೈಯರಿಂದ ಲೋವರ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೇಟ್ಗೆ ಇದು ಈ ಪ್ರೋಸೆಸ್ಸು ಪ್ರೊಸೀಡ್ ಆಗೋದು. ಒಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ಒಂದು ಆಬ್ಜೆಕ್ಟನ್ನು ನಾವು ಆನ್ ಇಟ್ಸ್ ಓನ್ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಹೇಗೆ ಮೂವ್ ಆಗುತ್ತೆ ಅಂತ ನೋಡಿದಾಗ ಅದು ಒಂದು ಹೈಯರ್ ಹೈಟಿಂದ ಒಂದು ಲೋವರ್ ಹೈಟಿಗೆ ಬೈ ಇಟ್ ಸೆಲ್ಫ್ ರೋಲ್ ಆಗುತ್ತೆ. ಯಾಕಂದರೆ ಹೈಯರ್ ಹೈಟಲ್ಲಿ ಅದರ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ, ಲೋವರ್ ಹೈಟಲ್ಲಿ ಅದರ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಇರುತ್ತೆ. ಸೊ ಅಫ್ಕೋರ್ಸ್ ಈ ಲೋವರಿಂದ ಹೈಯರಿಗೆ ನಾವು ವರ್ಕ್ ಮಾಡಿ ಅದನ್ನು ಪುಷ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಆನ್ ಇಟ್ಸ್ ಓನ್ ಇನ್ ಎನಿ ಮೆಕ್ಯಾನಿಕಲ್ ಸಿಸ್ಟಮ್ ಎ ಮೆಕ್ಯಾನಿಕಲ್ ಪ್ರೋಸೆಸ್ ಅಂದರೆ ಬಾಲ್ ಉರುಳೋದು, ತನ್ನ ತಾನೇ ಉರುಳೋದು. ಹೇಗೆ ಉರುಳುತ್ತೆ? ಫ್ರಮ್ ಎ ಹೈಯರ್ ಹೈಟ್ ಟು ಎ ಲೋವರ್ ಹೈಟ್. ಸೊ ಈ ರೀಸನಿಗೇ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ವಾಟರ್ ಫ್ಲೋಸ್ ಫ್ರಮ್ ಎ ಹೈಯರ್ ಟು ಎ ಲೋವರ್ ಲೆವೆಲ್, ಹೀಟ್ ಎನರ್ಜಿ ಫ್ಲೋಸ್ ಫ್ರಮ್ ಎ ಹೈಯರ್ ಟು ಎ ಲೋವರ್ ಟೆಂಪ್ರೇಚರ್, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಫ್ರಮ್ ಎ ಹೈಯರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಟು ಎ ಲೋವರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇವೆಲ್ಲ ನಮಗೆ ಪ್ರೀವಿಯಸ್ ಸ್ಟಡಿ ಆಫ್ ಫಿಸಿಕ್ಸ್ ಅಂತ ಗೊತ್ತು. ಸೊ ಇದೇ ಥರ ಈಗ ಇಫ್ ಯು ಕಮ್ ಟು ದ ಬಿಹೇವಿಯರ್ ಆಫ್ ಇಂಟರ್ನಲ್ ಎನರ್ಜಿ ಯು, ಅಥವಾ ಹೆಲ್ಮೋಟ್ಸ್ ಫ್ರೀ ಎನರ್ಜಿ ಎಫ್ ಆಗಿರ್ಬೋದು, ಅಥವಾ ಎಂಥಾಲ್ಪಿ ಹೆಚ್ಚು ಅಥವಾ ಗಿಬ್ಸ್ ಫಂಕ್ಷನ್ ಜಿ ಬಂದಾಗ ಥರ್ಮೋಡೈನಮಿಕ್ಸಲ್ಲಿ ದೀಸ್ ಫೋರ್ ಆರ್ ವೆರಿ ಸಿಮಿಲರ್ ಟು ದಿ ಪೊಟೆನ್ಷಿಯಲ್ ಎನರ್ಜಿ ಇನ್ ಮೆಕ್ಯಾನಿಕ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಡೈರೆಕ್ಷನ್ ಆಫ್ ಅನ್ ಐಸೋಥರ್ಮಲ್ ಐಸೋಕೋರಿಕ್ ಪ್ರೋಸೆಸ್, ಒಂದು ಐಸೋಥರ್ಮಲ್ ಮತ್ತು ಐಸೋಕೋರಿಕ್ ಆಗಿರೋ ಪ್ರೋಸೆಸ್ಸು ಯಾವ ಡೈರೆಕ್ಷನಲ್ಲಿ ಪ್ರೊಸೀಡ್ ಆಗುತ್ತೆ ಅಂದರೆ, ಹೆಲ್ಮೋಟ್ಸ್ ಫ್ರೀ ಎನರ್ಜಿನ ಮಿನಿಮಮ್ ಮಾಡೋಕ್ಕೆ ಯಾವ ಡೈರೆಕ್ಷನ್ ಸರಿ ಇದೆಯೋ ಆ ಡೈರೆಕ್ಷನಲ್ಲಿ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಒಂದು ಐಸೋಥರ್ಮಲ್ ಐಸೋಬಾರಿಕ್ ಪ್ರೋಸೆಸ್ ತೊಗೊಳ್ಳೋದಾದರೆ, ಈ ಐಸೋಥರ್ಮಲ್ ಐಸೋಬಾರಿಕ್ ಪ್ರೋಸೆಸ್ ಯಾವಾಗಲೂ ಗಿಬ್ಸ್ ಫ್ರೀ ಎನರ್ಜಿನ ಮಿನಿಮಮ್ ಮಾಡೋ ಡೈರೆಕ್ಷನಲ್ಲೇ ಪ್ರೊಸೀಡ್ ಆಗೋದು. ಅದೇ ಥರ ಹೇಳೋದಾದರೆ, ಐಸೋಬಾರಿಕ್ ಅಡಿಯಬ್ಯಾಟಿಕ್ ಪ್ರೋಸೆಸ್ಸಲ್ಲಿ ಎಂಥಾಲ್ಪಿ ಹೆಚ್ಚು, ಇದು ಯಾವಾಗಲೂ ಮಿನಿಮಮ್ ಆಗೋ ಡೈರೆಕ್ಷನಲ್ಲೇ ಒಂದು ಐಸೋಬಾರಿಕ್ ಅಡಿಯಬ್ಯಾಟಿಕ್ ಪ್ರೋಸೆಸ್ಸು ಪ್ರೊಸೀಡ್ ಆಗುತ್ತೆ. ಸೊ ಇವು ನಾಲ್ಕನ್ನು ನಾವು ನೋಡಿದಾಗ ಈ ನಾಲ್ಕು ಫಂಕ್ಷನ್ಸ್ ಏನಿದ್ದಾವೆ ಯು, ಎಫ್, ಹೆಚ್ ಆ್ಯಂಡ್ ಜಿ, ಇದು ಥರ್ಮೋಡೈನಮಿಕ್ಸಲ್ಲಿ ಮೆಕ್ಯಾನಿಕ್ಸಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಯಾವ ಪಾತ್ರನ ಕೊಂಡಿತ್ತೋ ಅದೇ ಪಾತ್ರನ, ಅಂದರೆ ದಿ ಫೋರ್ ಫಂಕ್ಷನ್ಸ್ ಯು, ಎಫ್, ಹೆಚ್ ಆ್ಯಂಡ್ ಜಿ ಪ್ಲೇ ಇನ್ ಥರ್ಮೋಡೈನಮಿಕ್ಸ್ ದ ಸೇಮ್ ರೋಲ್ ಆ್ಯಸ್ ಪ್ಲೇಡ್ ಬೈ ಪೊಟೆನ್ಷಿಯಲ್ ಎನರ್ಜಿ ಇನ್ ಮೆಕ್ಯಾನಿಕ್ಸ್ ಅಂತ ಹೇಳ್ಬೋದು. ಅದರಿಂದ ಇದನ್ನು ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂತ ಕರಿತೀವಿ. ಈ ಸ್ಲೈಡಲ್ಲಿ ನಿಮಗೆ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ ರಿಲೇಷನ್ಸ್ ಇದು 4 ಇದ್ದಾವೆ. ಈ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ ರಿಲೇಷನ್ಸನ್ನು ಹೇಗೆ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಂದರೆ ಇಂಟರ್ನಲ್ ಎನರ್ಜಿ, ಹೆಲ್ಮೋಟ್ಸ್ ಫ್ರೀ ಎನರ್ಜಿ, ಗಿಬ್ಸ್ ಫ್ರೀ ಎನರ್ಜಿ ಮತ್ತು ಎಂಥಾಲ್ಪಿ ಇದರಿಂದ ಹೆಂಗೆ ಡಿರೈವ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇದನ್ನು ಮಾಡೋಕ್ಕೆ ಮುಂಚೆ there is a general principle on which these derivations are based. ಈ ಜನರಲ್ ಪ್ರಿನ್ಸಿಪಲ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಡೆರಿವೇಷನ್ಸು ಭಾಳ ಸುಲಭ ಆಗುತ್ತೆ. ಒಂದು ಡೆರಿವೇಷನ್ನ ಕಲ್ತ್ಕೊಂಡ್ರೆ ಮಿಕ್ಕಿದ 3 ಕೂಡ ಸೇಮ್ ಮೆಥಡಲ್ಲಿ ನೀವು ಮಾಡ್ಬೋದು. ಈ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ಸ್ಲೈಡಲ್ಲಿ ನಾವು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಚೇಂಜ್ ಇನ್ ಎಂಥಾಲ್ಪಿ, ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ ಮತ್ತು ಚೇಂಜ್ ಇನ್ ಹೆಲ್ಮೋಟ್ಸ್ ಫ್ರೀ ಎನರ್ಜಿನ ತೋರಿಸಿದ್ದೀವಿ. ಇದರಲ್ಲಿ ಒಂದು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ತಗೊಳ್ಳಿ. ಈ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ತಗೊಂಡಾಗ du is a perfect differential. ಹಾಗಂದ್ರೆ ಏನು? If you look at the equation, du is equal to tds minus pdv. So it is a function of both s as well as v. Now because it's a perfect differential, we can write dou by dou s of let us say dou u by dou v. This will be exactly equal to dou by dou v of dou u by dou s. ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅಂದರೆ ದಿ ಆರ್ಡರ್ ಇನ್ ವಿಚ್ ಯು ಆರ್ ಟೇಕಿಂಗ್ ದಿ ಪಾರ್ಷಿಯಲ್ ಡೆರಿವೇಟಿವ್ ಆಸ್ ಫಾರ್ ಆಸ್ u is concerned, you can first take it with respect to v and then take it with respect to s, or the other way around will be same. ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ನಾವು 4 ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಏನಿತ್ತು ಅಥವಾ ಅದರ ಚೇಂಜಸ್ ಏನಿತ್ತು ಅದರಿಂದ ನಾವು ಈ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ ರಿಲೇಷನ್ಸ್ ಅನ್ನ ನಾವು ಡಿರೈವ್ ಮಾಡ್ತೀವಿ. ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ರಿಲೇಷನ್. ಮ್ಯಾಕ್ಸ್ವೆಲ್ಸ್ ಫಸ್ಟ್ ಥರ್ಮೋಡೈನಮಿಕ್ ರಿಲೇಷನ್ ನಾವು ಡಿರೈವ್ ಮಾಡಕ್ಕೆ ವಿ ಸ್ಟಾರ್ಟ್ ವಿತ್ du. du is equal to dq minus dw, ಅಥವಾ ಹಿಂದೆ ಸ್ಲೈಡ್ ಅಲ್ಲಿ ನೋಡಿದಾಗೆ tds minus pdv ಅಂತ ಬರೀಬಹುದು. ಇವಾಗ ಏನ್ ಮಾಡ್ತೀವಿ, ಈ du ನ we take a derivative of this du
partial derivative of this du with respect to s ಮತ್ತೆ with respect to v. With respect to s ತಗೊಂಡಾಗ dou u by dou s at constant v ಬರುತ್ತೆ, and that when you do the same thing for this part t ds minus p dv, ಅಂದ್ರೆ ಇದಕ್ಕೆ ನಾವು dou by dou s of t ds minus p dv ಮಾಡಿದಾಗ t ಬರುತ್ತೆ. ಸೊ ನಮಗೆ ಫಸ್ಟ್ ಈಕ್ವೇಶನ್ ಬಂತು, ಅಂದ್ರೆ ಈಕ್ವೇಶನ್ 2. ಅದೇ ತರ ಈ du ನ ಸಪೋಸ್ ಐ ಟೇಕ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ du ವಿತ್ ರೆಸ್ಪೆಕ್ಟ್ ಟು v, ಅವಾಗ ಏನಾಗುತ್ತೆ dou u by dou v equal to minus p ಬರುತ್ತೆ. ಈಗ ಈ ಎರಡು ಈಕ್ವೇಶನ್ಸ್ ಏನ್ ಬಂತು ನಮಗೆ 2 and 3, ಇದನ್ನ ಮತ್ತೆ ಇನ್ನೊಂದ್ಸರಿ we will take, first of all we will consider equation 2, andre dou u by dou s which is at constant v which is equal to t. ಇದನ್ನ ನಾವು ಎರಡು both the sides ಅಂದ್ರೆ ಎರಡು ಕಡೆನು let us take the partial derivative with respect to v. ಅವಾಗ ನಮಗೆ dou by dou v of dou u by dou s will be equal to dou t by dou v at constant s ಬರುತ್ತೆ, which is equation 4. ಅದೇ ತರ let us consider equation 3 which is dou u by dou v at constant s equal to minus p. ಇದನ್ನ ಏನ್ ಮಾಡ್ತೀವಿ, ಎರಡು ಕಡೆನು let us partially differentiate with respect to s. ಅವಾಗ ನಮಗೆ dou by dou s of dou u by dou v at constant v is equal to minus dou p by dou s at constant v ಬರುತ್ತೆ, which is equation 5. ಈಗ ಈಕ್ವೇಶನ್ 4 ಮತ್ತೆ ಈಕ್ವೇಶನ್ 5 ನ ಸ್ವಲ್ಪ ನೀವು ಗಮನವಾಗಿ ನೋಡಿದ್ರೆ ಎಡಗಡೆ ನಮಗೆ dou by dou v of dou u by dou s ಮತ್ತೆ dou by dou s of dou u by dou v ಇದೆ. ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದಂಗೆ du ಪರ್ಫೆಕ್ಟ್ ಡಿಫರೆನ್ಷಿಯಲ್ ಆಗಿರೋದ್ರಿಂದ these two quantities, this quantity as well as this quantity, these two quantities are actually equal. ಆದ್ರಿಂದ RHS ಈಕ್ವಲ್ ಆಗಬೇಕು. that RHS is nothing but dou t by dou v at constant s equal to minus dou p by dou s at constant v. ಇದನ್ನ ನಾವು ಮ್ಯಾಕ್ಸ್ವೆಲ್ಸ್ ಫಸ್ಟ್ ಥರ್ಮೋಡೈನಮಿಕ್ ರಿಲೇಷನ್ ಅಂತೀವಿ. ಸೊ ಇದೇ ಪ್ರಕಾರ ನಾವು 4 ಈಕ್ವೇಶನ್ಸ್ ಡಿರೈವ್ ಮಾಡಬಹುದು. ಅವರ್ ಸ್ಟಾರ್ಟಿಂಗ್ ಈಕ್ವೇಶನ್ ಮಾತ್ರ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ದ ಸೆಕೆಂಡ್ ಎಕ್ಸಾಂಪಲ್, ಮ್ಯಾಕ್ಸ್ವೆಲ್ಸ್ ಸೆಕೆಂಡ್ ಥರ್ಮೋಡೈನಮಿಕ್ ರಿಲೇಷನ್. ನಮ್ಮ ಸ್ಟಾರ್ಟಿಂಗ್ ಈಕ್ವೇಶನ್ f equal to u minus ts ಇದೆ. ಈಗ ಮತ್ತೆ ನಾವು ಅದೇ ತರ df is equal to minus pdv minus sdt ಅಂತ ಬರೀಬಹುದು. ಇದನ್ನ ಈ df ಅನ್ನ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು t ಮತ್ತೆ ವಿತ್ ರೆಸ್ಪೆಕ್ಟ್ ಟು v ಮಾಡಿದಾಗ ನಮಗೆ ಈಕ್ವೇಶನ್ 9 ಮತ್ತೆ ಈಕ್ವೇಶನ್ 10 ಬರುತ್ತೆ. as you see here dou f by dou t with respect to t ಇದು is equal to minus s, dou f by dou v at a constant temperature which is equal to minus p. ಈಗ ಮತ್ತೆ ನಾವು ಈ ಈಕ್ವೇಶನ್ ಏನಿದೆ dou f by dou t at constant v equal to minus s, ಇದನ್ನ ಇನ್ನೊಂದ್ಸರಿ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು v ಡಿಫರೆನ್ಶಿಯೇಟ್ ಮಾಡ್ತೀವಿ. ಅವಾಗ ನಮಗೆ ಬಲಗಡೆ dou s by dou v at constant t ಬರುತ್ತೆ, ಎಡಗಡೆ ವಾಟ್ ಇಸ್ ಶೋನ್ ಹಿಯರ್ ದಿಸ್ ವಿಲ್ ಕಮ್. ಅದೇ ತರ ನಾವು ಈಕ್ವೇಶನ್ ನಂಬರ್ 10 ಏನಿದೆ ಇದನ್ನ ತಗೊಂಡು ಮತ್ತೆ ಇದನ್ನ ಎರಡು ಕಡೆನು ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಮಾಡೋಣ. ಆವಾಗ ಮತ್ತೆ ಬಲಗಡೆ ನೋಡಿದಾಗ dou p by dou t at constant v ಬರುತ್ತೆ. ಹಿಂದೆ ಹೇಳಿದಂಗೆ f ಆಲ್ಸೋ ಅಂದ್ರೆ df will be a perfect differential. Adrinda this quantity on the left hand side of equation 11 and the left hand side of equation 12, they are equal. Because they are equal, the right hand sides must be equal, and that gives us the second Maxwell's equation. Andre dou s by dou v at constant t is equal to dou p by dou t at constant v. As you can see, ಈ ಮೆಥಡ್ ಬಹಳ ಈಗ ರೊಟೀನ್ ಆಗಿ ರಿಪೀಟ್ ಆಗ್ತಿದೆ. ಮ್ಯಾಕ್ಸ್ವೆಲ್ಸ್ ಥರ್ಡ್ ಈಕ್ವೇಶನ್ ಗೆ ನಾವು ಎಂಥಾಲ್ಪಿ ಇಂದ ಶುರು ಮಾಡ್ತೀವಿ. ಎಂಥಾಲ್ಪಿ is equal to u plus pv, that we know already. So knowing that, we can first as usual take the partial derivative of h with respect to, let us say, s and with respect to p. So ಈ ಕಡೆ ನಾವು dh ಅಂದ್ರೆ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು s ತಗೊಂಡಾಗ ನಿಮಗೆ dou h by dou s at constant v is equal to t ಬರುತ್ತೆ. ಸಿಮಿಲರ್ಲಿ dou h by dou p with respect to pressure ತಗೊಂಡಾಗ v equal to v ಬರುತ್ತೆ. ಈಗ ಮತ್ತೆ ನಾವು ಈಕ್ವೇಶನ್ 16 ಏನಿದೆ ಅಂದ್ರೆ ಈ ಈಕ್ವೇಶನ್, ಇದನ್ನ ನಾವು ಮತ್ತೆ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು p you get dou by dou p of dou h by dou s at a constant s will be equal to dou t by dou p at a constant s. Similarly, if you differentiate equation number 17 partially with respect to s, then you get equation number 19.
ಮತ್ತೆ ಈಕ್ವೇಶನ್ 18 ಮತ್ತೆ 19 ನ ಕಂಪೇರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ H ಇದೆ, and we know that DH is a perfect differential, therefore the LHS are equal, so the RHS must be equal. Hence we get the third Maxwell's equation, which is dou T by dou P at a constant S must be equal to dou V by dou S at a constant P. ಸೊ ನೀವು ಈಗಲೇ 3 ಈಕ್ವೇಶನ್ಸ್ ನೋಡಿದ್ರಿ, ಮೂರಕ್ಕೂ ಸ್ಟಾರ್ಟಿಂಗ್ ಈಕ್ವೇಶನ್ ಬೇರೆ, ಇವತ್ತು ಮೆಥಡ್ ಸೇಮ್ ಇದೆ. ಸೊ 4ನೇ ಈಕ್ವೇಶನ್ ಗಿಬ್ಸ್ ಫ್ರೀ ಎನರ್ಜಿಯಿಂದ ಶುರು ಮಾಡ್ತೀವಿ. ಗಿಬ್ಸ್ ಫ್ರೀ ಎನರ್ಜಿ G is defined as H minus TS. ಇದರಿಂದ ನಾವು DG is equal to VdP minus SDT ಅಂತ ಬರೀಬಹುದು. ಇದನ್ನ ನಾವು ಹಿಂದೆ ಇರೋ ಸ್ಲೈಡ್ಸ್ ಅಲ್ಲಿ ನೋಡಿ ಇದನ್ನ ಮಾಡಿದೀವಿ. ಸೊ ಸೇಮ್ ಕತೆ ಮತ್ತೆ ರಿಪೀಟ್ ಮಾಡ್ತೀನಿ. ಸಪೋಸ್ ಐ ಡಿಫರೆನ್ಶಿಯೇಟ್ ದಿಸ್ ಈಕ್ವೇಶನ್ ನಂಬರ್ 22 partially with respect to P and then again partially with respect to T, I get equation number 23 and 24. ಈಗ equation number 23 ನ ನಾನು partially with respect to time differentiate ಮಾಡಿ, ಮತ್ತೆ equation number 24 ನ partially with respect to pressure ಮಾಡಿದಾಗ ನನಗೆ equation number 25 ಮತ್ತೆ equation number 26 ಸಿಕ್ಕತ್ತೆ. ಕಂಪೇರ್ ಮಾಡಿದಾಗ ಈ ಎರಡು ಈಕ್ವೇಶನ್ ಎಡಗಡೆ ಇರೋ ಕ್ವಾಂಟಿಟಿ ಸೇಮ್ ಇರುತ್ತೆ, ಯಾಕಂದ್ರೆ you guessed it right, DG is a perfect differential. So ಇವೆರಡನ್ನ ಈಕ್ವೇಟ್ ಮಾಡಿದ ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡಿದಾಗ dou V by dou T at constant P is equal to minus dou S by dou P at constant T ಬರುತ್ತೆ. ನಾನು ಮೈನಸ್ ಸೈನ್ ಅನ್ನ ಈ ಕಡೆ ಹಾಕ್ಬಿಟ್ಟು ಅದನ್ನ dou S by dou P at constant T is equal to minus dou V by dou T at constant P ಅಂತ ಬರೆದಿದ್ದೀನಿ. This equation is called the Maxwell's fourth thermodynamic equation. ಸೊ ನೀವು ನೋಡಿದ್ರೆ ಈಗ 4 ಥರ್ಮೋಡೈನಮಿಕ್ ಈಕ್ವೇಶನ್ಸ್ ಅನ್ನ ನಾವು 4 ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಇಂದ ನಾವು ಡಿರೈವ್ ಮಾಡಿದ್ದೀವಿ. ಇದು ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಇದರಲ್ಲಿ ಯಾವ್ದಾದ್ರೂ 2 ಡೆರಿವೇಶನ್ ಖಂಡಿತ. ಓಕೆ, ಈ ವಿಡಿಯೋದಲ್ಲಿ ನೀವು 4 ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್, ದಟ್ ಈಸ್ ಇಂಟರ್ನಲ್ ಎನರ್ಜಿ, ಗಿಬ್ಸ್ ಫ್ರೀ ಎನರ್ಜಿ, ಎಂಥಾಲ್ಪಿ ಮತ್ತೆ ಹೆಲ್ಮೋಟ್ಸ್ ಫ್ರೀ ಎನರ್ಜಿ ಬಗ್ಗೆ, ಅವ ಸಿಗ್ನಿಫಿಕೆನ್ಸ್ ಏನು, ಮತ್ತೆ ಈ 4 ಪೊಟೆನ್ಷಿಯಲ್ಸ್ ಅನ್ನ ಯೂಸ್ ಮಾಡಿ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ ರಿಲೇಶನ್ಶಿಪ್ಸ್ ಅನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ನೋಡಿದ್ರಿ. ಒಂದು ಪಾಯಿಂಟ್ ಇಲ್ಲಿ ಹೇಳಬೇಕಾದ್ರೆ, ಪರೀಕ್ಷೆಯಲ್ಲಿ ಖಂಡಿತ ಈ 4 ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಅಲ್ಲಿ ಯಾವುದಾದ್ರೂ 2ನ್ನ ಡಿಫೈನ್ ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳ್ತಾರೆ. ಅದಲ್ಲದೆ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ ರಿಲೇಷನ್ಸ್ ಇದರಿಂದ ಕೂಡ ಯಾವುದಾದ್ರೂ 1 ಅಥವಾ 2 ಖಂಡಿತ ಪರೀಕ್ಷೆಗೆ ಬರುತ್ತೆ. I wish you all the best and thank you very much for patiently watching this video.